ಹೆಲೋ ಸ್ಟೂಡೆಂಟ್ಸ್, KCET 2026 ಅಪ್ಲಿಕೇಶನ್ ಇವತ್ತೇ ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಹಾಕ್ತಿರ್ತೀರ, ಕೆಲವರು ವೆಯ್ಟ್ ಮಾಡ್ತಿರ್ತೀರ ಇನ್ನೂ ಸಹ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ. ಸೊ ಈ ವಿಡಿಯೋದಲ್ಲಿ ನಾವು ಕೋಟಾಗಳಿಗೆ ಸಂಬಂಧಪಟ್ಟಂಥ SNQ ಕೋಟಾ ಆಗಿರ್ಬೋದು, ಕನ್ನಡ ಮೀಡಿಯಮ್, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ಈ ಕೋಟಾಗಳಿಗೆ ಸಂಬಂಧಪಟ್ಟಂಥ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ. ಸೊ ಅಫ್ಕೋರ್ಸ್ ಯೂಸ್ಫುಲ್ ಕಂಟೆಂಟ್ ನಿಮಗೆ ಸಿಗ್ತಿರುತ್ತೆ. ಮೊದಲಿಗೆ ನಮ್ಮ ಚಾನಲಲ್ಲಿ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗ ನಾವು ಪಾಸಿಂಗ್ ಪ್ಯಾಕೇಜನ್ನು ರನ್ ಮಾಡ್ತಿದ್ದೀವಿ ಕೇವಲ 99 ರೂಪಾಯಿಗೆ. ಹಲವಾರು ವೀಡಿಯೋಸಲ್ಲಿ ತಿಳಿಸಲಾಗಿದೆ, ಹಲವಾರು ವಿದ್ಯಾರ್ಥಿಗಳು ಸಹ ತಗೊಳ್ತಿದ್ದೀರಾ. ಆರ್ಟ್ಸ್ ಓದ್ತಿದ್ರು, ಕಾಮರ್ಸ್ ಓದ್ತಿದ್ರು, ಸೈನ್ಸ್ ಓದ್ತಿದ್ರು ಸಹ ನಿಮಗೆ ಸಿಗುತ್ತೆ. ನಿಮಗೆ ಬೇಕಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕೇವಲ 99 ರೂಪಾಯಿಗೆ ಎಲ್ಲ ಸಬ್ಜೆಕ್ಟ್ಗಳದ್ದು ಎಲ್ಲ ಮೀಡಿಯಮ್ ಮೀನ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ನಿಮಗೆ ಸಿಗುತ್ತೆ ಪಾಸಿಂಗ್ ಪ್ಯಾಕೇಜಾ. ಸೊ ಮಾಹಿತಿ ಇಟ್ ಮೀನ್ಸ್ ಕೋಟಾಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ SNQ ಕೋಟಾ ಅದರ ಬಗ್ಗೆ ಕೆಲವು ಮಾಹಿತಿ ಬೇಕಾಗಿರುತ್ತೆ. SNQ ಕೋಟಾಗೆ ಸಂಬಂಧಪಟ್ಟಂಥ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದಾದಮೇಲೆ ಬೇರೆ ಕೋಟೆಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ KCETಗೆ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ವಿದ್ಯಾರ್ಥಿಗಳು ಪ್ರಿಫರ್ ಮಾಡ್ತಕ್ಕಂಥ ಕೋರ್ಸ್ ಬಂದುಬಿಟ್ಟು ಇಂಜಿನಿಯರಿಂಗ್ ಆಗಿರುತ್ತೆ. ಸೊ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಸಹ SNQ ಕೋಟಾದಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿ ಕಾಯ್ತಿರ್ತೀರ. ಅಫ್ಕೋರ್ಸ್ ಇಂಜಿನಿಯರಿಂಗ್ ಕೋರ್ಸ್ಗೆ ನಿಮಗೆ SNQ ಕೋಟಾ ಅಪ್ಲೈ ಆಗ್ತಕ್ಕಂಥದ್ದು, ಬೇರೆ ಕೋರ್ಸ್ಗೆ ಅಪ್ಲೈ ಆಗೋದಿಲ್ಲ. ಬರೀ ಇಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರನೇ SNQ ಕೋಟಾ ಅಪ್ಲೈ ಆಗ್ತಕ್ಕಂಥದ್ದು. ಓಕೆನಾ? ಸೊ ಇದು ಕ್ಲಾರಿಫೈ ಆಯಿತು. ಸೊ ಫಾರ್ ಎಕ್ಸಾಂಪಲ್ SNQ ಕೋಟಾಯಿಂದ ನಮ್ಗೆ ಏನು ಯೂಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಜನರಲ್ ಕೋಟಾದಲ್ಲಿ ನೀವು KCETಗೆ ಅಪ್ಲಿಕೇಶನನ್ನು ಹಾಕಿರ್ತೀರ ಅಂತ ಹೇಳಿ ತಿಳ್ಕೊಂಡು, ಜನರಲ್ ಕೋಟಾ, ಜನರಲ್ ಕ್ಯಾಟಗರಿ ಕೋಟಾ ಅಂತ ಹೇಳಿ. ಸೊ ಈ ಕೋಟಾದಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಇನ್ ಕೇಸ್ ನಿಮ್ಗೆ ಏನಾದರೂ ಕಾಲೇಜ್ ಅಲೋಟ್ ಆದರೆ, ಸೊ ಅದರ ಫೀಸ್ ಬಂದುಬಿಟ್ಟು 1 lakh ಅಬೋನೇ ಇರುತ್ತೆ ಫೀಸು. ಓಕೆನಾ? ಪರ್ ಇಯರ್ಗೆ. ಸೊ ಇನ್ ಕೇಸ್ ಅದೇ ಒಂದು ಸೀಟ್ ನಿಮಗೆ SNQ ಕೋಟಾ ಮುಖಾಂತರ ಇಂಜಿನಿಯರಿಂಗಲ್ಲಿ ಸಿಕ್ಕಿದ್ರೆ, ಸೊ ನಮ್ಮ ಫೀಸ್ ಬಂದುಬಿಟ್ಟು 35K ಇಂದ 40K ಅಂತಂದರೆ 35,000ದಿಂದ 40,000 ಆ ರೇಂಜಲ್ಲಿ ಇರುತ್ತೆ ನಿಮ್ಮ ಫೀಸ್. ಮೀನ್ಸ್ ಫೀಸ್ ಇಲ್ಲಿ ಕಡಿಮೆ ಆಗುತ್ತೆ. SNQ ಕೋಟಾದಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಫೀಸ್ ಕಡಿಮೆ ಇರುತ್ತೆ ನಿಮಗೆ. ಓಕೆನಾ? ಇದು ಅರ್ಥ ಆಯ್ತಲ್ವಾ? ಸೊ ಇನ್ನೂ ಡೀಟೇಲ್ ಆಗಿ ಹೇಳೋದಾದರೆ, ಇದು 1 ವರ್ಷಕ್ಕೆ ಮಾತ್ರ ಸೀಮಿತ ಇರೋದಿಲ್ಲ, ಸೆಕೆಂಡ್ ಇಯರ್ಗೂ ಸಹ ಇದು ಅಪ್ಲೈ ಆಗುತ್ತೆ. ಓಕೆನಾ? ಸೊ ಈ ಥರ ಇರುತ್ತೆ. ಈ ಒಂದು SNQ ಕೋಟಾಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ? ಅಫ್ಕೋರ್ಸ್ ಇಂಜಿನಿಯರಿಂಗ್ ಕೋರ್ಸ್ಗೆ ಇರುತ್ತೆ ಅಂತ ಗೊತ್ತಾಯಿತು. ಅದು ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತಂದರೆ, ಯಾವ್ಯಾವ ಕ್ಯಾಟಗರಿಯರು ಎಲಿಜಿಬಲ್ ಇರ್ತಾರೆ ಅಂತಂದರೆ, ಎಲ್ಲ ಕ್ಯಾಟಗರಿಯವರು ಸಹ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಇದು ಒಂದು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ SNQ ಕೋಟಾದ ಮುಖಾಂತರ ಸೀಟ್ ಸಿಗಲ್ಲ. ಓಕೆನಾ? ಇದು ನೆನಪಿರಲಿ. ಅಫ್ಕೋರ್ಸ್ ಟ್ರೈ ಮಾಡಿ, SNQ ಕೋಟಾವನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಸಿಕ್ಕಿದ್ರೆ ಇಟ್ ಶುಡ್ ಬಿ ಯುವರ್ ಲಕ್. ಓಕೆನಾ? ನಿಮ್ಮ ಲಕ್ ಮೇಲೆ ನಿಮಗೆ ಸಿಗ್ತಕ್ಕಂಥದ್ದು. ಆ್ಯಂಡ್ ಒಂದು ಕಂಡೀಷನ್ ಇದೆಯಪ್ಪ ಇದರಲ್ಲಿ. ಅದು ಏನಂತಂದರೆ, ನೀವು SNQ ಕೋಟಾವನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕಂತಂದರೆ ನಿಮ್ಮ ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ, ಇನ್ಕಮ್ ಎಷ್ಟಿದೆ ಅಂತೇಳಿ. ಅದು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು ಈ ವರ್ಷ ವ್ಯಾಲಿಡ್ ಇರಬೇಕು. ಅಂತಂದರೆ ಈ ವರ್ಷ ಅದು ಚಾಲ್ತಿಯಲ್ಲಿರ್ತಕ್ಕಂತಹ ಇನ್ಕಮ್ ಸರ್ಟಿಫಿಕೇಟನ್ನೇ ಯೂಸ್ ಮಾಡಿ. ಓಕೆನಾ? ಸೊ ಟೋಟಲ್ ಆಗಿ ಇದು SNQ ಕೋಟಾಗೆ ಸಂಬಂಧಪಟ್ಟಂಥ ಮಾಹಿತಿ. ಅಫ್ಕೋರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಲಕ್ ಮೇಲೇ ಸಿಗ್ತಕ್ಕಂಥದ್ದು. ಓಕೆನಾ? ಬಿಕಾಸ್ ಎಲ್ಲ ಕ್ಯಾಟಗರಿಯವರು ಎಲಿಜಿಬಲ್ ಇರೋ ಕಾರಣದಿಂದ ಇಟ್ ಶುಡ್ ಬಿ ಲಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೇನ್ ಡಾಕ್ಯುಮೆಂಟ್ ಹೇಳಿದ್ನಲ್ಲ, ಇನ್ಕಮ್ ಸರ್ಟಿಫಿಕೇಟು, ಅದು ವ್ಯಾಲಿಡ್ ಇರಬೇಕಾಗಿರುತ್ತೆ. ಇದು SNQ ಕೋಟಾಗೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ನೆಕ್ಸ್ಟ್ ಕೋಟಾ ಕನ್ನಡ ಮೀಡಿಯಮ್ ಕೋಟಾ. ಸೊ ಯಾರಿಗೆ ಕನ್ನಡ ಮೀಡಿಯಮ್ ಕೋಟಾ ಅಪ್ಲೈ ಆಗುತ್ತೆ ಅಂತಂದರೆ, 1ರಿಂದ 10 ವರ್ಷ ಅಂತಂದರೆ ಕಂಪ್ಲೀಟಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಥವಾ ನೀವು 9 ವರ್ಷ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಥವಾ 8 ವರ್ಷ ಓದಿದ್ದೀರಾ, ಸೊ ನಾಟ್ ಎಲಿಜಿಬಲ್. 10 ವರ್ಷ ಕನ್ನಡ ಮೀಡಿಯಮಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರನೇ ಕನ್ನಡ ಮೀಡಿಯಮ್ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ? ಸೊ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟು ಅದು ಬೇಕಾಗುತ್ತೆ ನೀವು KCETಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಆ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಮೇಲೆ BE ಅವರ ಸಿಗ್ನೇಚರ್ ಇರಬೇಕಾಗಿರುತ್ತೆ. ಇದು ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟ್ ರೂರಲ್ ಕೋಟಾ, ದಿಸ್ ಈಸ್ ಆಲ್ಸೋ ಸೇಮ್. 1ರಿಂದ 10ನೇ ತಾರೀಕಿನವರೆಗೂ ಸಹ, ಸೊ 10ನೇ ತಾರೀಕು ಅಂತಲೇ ಬರ್ತಿದೆ,
1ರಿಂದ 10ನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನೀವು ರೂರಲ್ ಏರಿಯಾಸಲ್ಲಿ ಬರುತ್ತಲ್ಲ ಆ ಒಂದು ಸ್ಕೂಲ್ಗಳಲ್ಲಿ ನೀವು ಓದಿದ್ರೆ ಸೊ ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗುತ್ತೆ. ಅದರ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಆ ಸ್ಟಡಿ ಸರ್ಟಿಫಿಕೇಟ್ನ ಮೇಲೆ BE ಅವರ ಸಿಗ್ನೇಚರ್ ಇರಬೇಕಾಗುತ್ತೆ. ಓಕೆನಾ. ಸೊ ಇನ್ನೊಂದು ಕೋಟಾ ಇದೆ, ಹೈದರಾಬಾದ್ ಕರ್ನಾಟಕ ಕೋಟಾ ಅಂತ ಹೇಳಿ. ಸೊ ಯಾರು ಹೈದರಾಬಾದ್ ಕರ್ನಾಟಕ ಆ ಒಂದು ಪ್ರದೇಶದಲ್ಲಿ ನೀವು ಸ್ಟಡಿ ಮಾಡಿದ್ರು PUCಯನ್ನು, ಅವ್ರಿಗೆ ಈ ಒಂದು ಕೋಟಾ ಅಪ್ಲೈ ಆಗುತ್ತೆ. ಸೊ ನಿಮಗೆ ಈ ಒಂದು ಕೋಟಾ ಅಪ್ಲೈ ಆಗಬೇಕಂತಂದರೆ ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಅದ್ರ ಮೇಲೆ RD ನಂಬರ್ ಇರುತ್ತಲ್ಲ, ಅದ್ರ ಮುಖಾಂತರ ನೀವು ಹೈದರಾಬಾದ್ ಕರ್ನಾಟಕ ಕೋಟಾವನ್ನು ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಸೊ ಚೆನ್ನಾಗಿ ಹೇಳಿದ್ರಿ. SNQ ಕೋಟಾ, ಕನ್ನಡ ಮೀಡಿಯಂ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ರೂರಲ್ ಕೋಟಾ, ಈ ಕೋಟಾಗಳೆಲ್ಲ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? SNQ ಕೋಟಾ ಬಗ್ಗೆ ಆಗಲೇ ಹೇಳಿದ್ದಾಯಿತು. ವಾಟ್ ಅಬೌಟ್ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಕೋಟಾ, ಇದನ್ನು ಈಗ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗೋದಕ್ಕೆ ನೀವು KCT ಎಕ್ಸಾಮನ್ನು ಬರೆದ್ರಿ. ಓಕೆನಾ. ಸೊ ನಿಮ್ಮ ರ್ಯಾಂಕ್ ಅರೌಂಡ್ ಒಂದು 8,000 ಇದೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಒಂದು ಕಾಲೇಜ್ ಇಷ್ಟ ಇದೆ, ಆ ಒಂದು ಕಾಲೇಜಲ್ಲಿ ಕಟ್ ಆಫ್ ಆ ಒಂದು ಕೋರ್ಸಿಗೆ ಒಂದು 5,000 ರ್ಯಾಂಕಿಗೆ ನಿಲ್ಲಿಸಿದ್ರೆ ಅಂತ ತಿಳ್ಕೊಳ್ಳೋಣ. ನಿಮ್ಮದು 8,000 ಇದೆ, ಸೊ ಇಲ್ಲಿ 5,000ಗೆ ನಿಲ್ಲಿಸಿದ್ರೆ ಆವಾಗ ನೀವೇನು ಮಾಡ್ತೀರಾ? ನಿಮ್ಗೆ ಏನಾದರೂ ಕೋಟಾಗಳು ಅಪ್ಲೈ ಆಗ್ತಿದ್ರೆ ಆ ಒಂದು ಕೋಟಾಗಳಿಗೆ ಎಲ್ಲ ಕಾಲೇಜಸ್ಸಲ್ಲೂ ಸಹ ರಿಸರ್ವ್ಡ್ ಸೀಟ್ ಅಂತ ಇಟ್ಟಿರ್ತಾರೆ. ಒಂದಿಷ್ಟು ಸೀಟ್ಸ್ಗಳನ್ನು ರಿಸರ್ವ್ಡ್ ಸೀಟ್ ಅಂತ ಇಟ್ಟಿರ್ತಾರೆ. ಸೊ ಆ ಒಂದು ರಿಸರ್ವ್ಡ್ ಸೀಟಲ್ಲಿ ನೀವು ಈ ಒಂದು ಕೋಟಾಗಳ ಮುಖಾಂತರ ಸೀಟ್ ತಗೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ನೀವು ಒಬ್ಬರೇ ಅಲ್ವಲ್ಲ, ಹಲವಾರು ವಿದ್ಯಾರ್ಥಿಗಳಿರ್ತಾರೆ. ರ್ಯಾಂಕ್ಸ್ ಆಫ್ ಕೋರ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ಚಾನ್ಸಸ್ ಇರುತ್ತೆ ಅಷ್ಟೇ. ಓಕೆನಾ. ಸೊ ಆಲ್ಮೋಸ್ಟ್ ಈ ಕೋಟಾಗಳೆಲ್ಲ ಲಕ್ ಮೇಲೇನೆ ಅಂತ ನೀವು ತಿಳ್ಕೊಳ್ಳಿ. ಬಟ್ ಎಕ್ಸೆಪ್ಟ್ SNQ ಬಿಟ್ಟು ನೀವು ಈ ಒಂದು ಕೋಟಾಗಳಲ್ಲಿ ಅಫ್ಕೋರ್ಸ್ ನೀವು ಟ್ರೈ ಮಾಡ್ಬೋದು. ಬಿಕಾಸ್ ಕೆಲವು ಕಾಲೇಜಸಲ್ಲಿ ತುಂಬ ರಿಸರ್ವೇಷನ್ಸ್ಗಳಿಗೆ, ಒಂದೊಂದು ರಿಸರ್ವೇಷನ್ಸ್ಗಳಿಗೆ ಮೇ ಬಿ ಜಾಸ್ತಿ ಸೀಟ್ಸ್ಗಳಿರ್ಬೋದು. ನಮಗೆ ಅದೆಲ್ಲ ಸೀಟ್ ಮ್ಯಾಟ್ರಿಕ್ಸಲ್ಲಿ ತಿಳಿಯುತ್ತೆ. ಸೀಟ್ ಮ್ಯಾಟ್ರಿಕ್ಸನ್ನು ಯಾವ ರೀತಿ ಚೆಕ್ ಮಾಡಬೇಕು, ಕಳೆದ ವರ್ಷದ ರ್ಯಾಂಕ್ ಲಿಸ್ಟ್ ಯಾವ ರೀತಿ ಚೆಕ್ ಮಾಡಬೇಕು, ಡೋಂಟ್ ವರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಇದು ಕೋಟಾಗಳಿಗೆ ಸಂಬಂಧಪಟ್ಟಂತಪ್ಪ. ನಿಮಗೆ ಯಾವುದಾದ್ರೂ ಕೋಟಾಗಳು ಅಪ್ಲೈ ಆಗ್ತಿದ್ರೆ ಅದರ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಇಟ್ಕೊಂಡಿಲ್ಲ ಅಂದರೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸೊ ಅದರ ಆದಮೇಲೆ ಅಪ್ಲಿಕೇಶನ್ ಹಾಕೋದು ಇಟ್ ಶುಡ್ ಬಿ ಬೆಟರ್ ಫಾರ್ ಯು. ಓಕೆನಾ. ಸೊ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತಾ ಹೋಗೋಣ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡ್ರು. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.